ಅಂಗನವಾಡಿ ಕಾರ್ಯಕರ್ತೆಯರನ್ನು ಕಾಯಂಗೊಳಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಉಡುಪಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇಂದು ಧರಣಿ ನಡೆಸಿದರು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಅಂಗನವಾಡಿ ನೌಕರರನ್ನು ಸರ್ಕಾರವು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸದೆ ಕೇವಲ ದುಡಿಮೆಗಾಗಿ ಬಳಸಿಕೊಂಡು ಶೋಷಣೆ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫರ್ನಾಂಡಿಸ್, ಉಡುಪಿ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘದ ಜಿಲ್ಲಾಧ್ಯಕ್ಷೆ ಆಗಿದ್ದೇನೆ. ನಾವು ಇವತ್ತು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮುಷ್ಕರವನ್ನು ನಮಗೆ ವೇತನ ಗೌರವಧನ ಕೊಡದೇ ಇರುವ ಕಾರಣ, ನಮಗೆ ಅಲ್ಲಿವರೆಗೆ ಹೋಗಲಿಕ್ಕೆ ಆಗದಿದ್ದ ಕಾರಣ ನಾವಿವತ್ತು ಜಿಲ್ಲಾ ಕಚೇರಿ ಎದುರು, ಜಿಲ್ಲಾಧಿಕಾರಿಯವರ ಕಚೇರಿ ಎದುರುಗಡೆ ನಾವಿವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಪ್ರತಿ ಸಲನೂ ಕೂಡ ಗೌರವಧನಕ್ಕೆ ಅಡ್ಡಿಪಡಿಸ್ತಾ ಇದೆ ಸರ್ಕಾರ. ಯಾವಾಗ ನೋಡಿದರೂ ಬಜೆಟ್ ಇಲ್ಲ ಅನ್ನುವ ಒಂದು ಕಾರಣ ಹೇಳಿ ನೆಪ ಒಡ್ಡಿ ನಮ್ಮನ್ನು ದುಡಿಸಿಕೊಳ್ತಾ ಇದೆ ಸರ್ಕಾರ. ಬೇರೆ ಇತರ ಎಲ್ಲ ಇಲಾಖೆಗಳಿಗೆ ಸರ್ಕಾರ ಸಂಬಳ ನೀಡುತ್ತದೆ, ಆದರೆ ಪ್ರತಿ ಸಲ ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳಿಗೆ 2 ತಿಂಗಳಿಗೆ ಗೌರವಧನದ ಕೊರತೆ ಮಾಡಿಕೊಂಡು ನಮಗೆ ಸಬಲೀಕರಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಈ ಮುಷ್ಕರವನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೇವೆ. ಯಾಕೆ ಅಂತೇಳಿದರೆ, ಮುಂದಿನ ದಿನಗಳಲ್ಲಿ ನಮಗೆ ಪ್ರತಿ ತಿಂಗಳ ಒಂದು ಗೌರವಧನ ಆಗದೆ ಹೋದರೆ ನಾವು ಯಾವುದೇ ಕಾರಣಕ್ಕೂ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಒಕ್ಕರ್ಲಲ್ಲಿ ಜಿಲ್ಲಾ ಸಂಘದಿಂದ ಹೇಳ್ತಾ ಇದ್ದೇನೆ. ನಮಗೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಸಂಬಳ ಆಗಬೇಕು, ಗೌರವಧನ ಆಗಬೇಕು. ಆ ಕೊಡುವ ಗೌರವಧನ ನಮಗೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ. ನಮಗಿಂತ 7-8 ಪಟ್ಟು ಹೆಚ್ಚು ಗೌರವಧನ ಸರ್ಕಾರ ಸಂಬಳ ಇದ್ದರೂ ಕೂಡ ಗೌರವಧನದಲ್ಲಿ ದುಡಿಯುತ್ತಿರುವ ಒಂದು ಕಾರ್ಯಕರ್ತೆ ಸಹಾಯಕರಿಗೆ ಈ ರೀತಿ ತೊಂದರೆ ಮಾಡಿದರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗಲಿಕ್ಕೂ ಕೂಡ ತೊಂದರೆ ಇದೆ. ಅದನ್ನು ನಮಗೆ ಕೂಡಲೇ ಪ್ರತಿ ತಿಂಗಳು ಬಿಡುಗಡೆಗೊಳಿಸಬೇಕು. ಮತ್ತು ಕೆಲವೊಂದು ಕುಂದುಕೊರತೆಗಳು ನಮ್ಮ ಕಾರ್ಯಕರ್ತರಿಗೆ ಸಹಾಯಕರಿಗಿದೆ, ಅದು ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದಲ್ಲಿ ಕುಂದುಕೊರತೆ ಸಭೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ನಡೆಸಿಕೊಡಬೇಕು. ಅದೇ ರೀತಿ ನಮಗೆ ವಿವಿಧ ಬೇಡಿಕೆಗಳಿದೆ. ಮೊಟ್ಟೆ ಬಿಲ್ಲು ಕೂಡ ಹಾಗೆ ಮುಂಗಡವಾಗಿ ಹಾಕಬೇಕು. ಫಲಾನುಭವಿಗಳಿಗೆ ನಾವು ಮೊಟ್ಟೆ ಕೊಡುವಾಗ ಮೊಟ್ಟೆ ದರ ನಮಗೆ ಸರ್ಕಾರ 6 ರೂಪಾಯಿ ಮಾಡಿದೆ. ಆ 6 ರೂಪಾಯಿ ಮೊಟ್ಟೆ ದರದಲ್ಲಿ ನಮಗೆ ಈ ನಿಗದಿತ ಬೆಲೆ ಹೆಚ್ಚು ಕಡಿಮೆ ಆದಾಗ ಆ ದರದಲ್ಲೇ ನಮಗೆ ಮೊಟ್ಟೆ ಕೊಡಬೇಕು ಅಂತ ನಾವು ಎಷ್ಟು ಬಾರಿ ಹೇಳಿದರೂ ಕೂಡ ಸರ್ಕಾರ ಅದನ್ನು ಗಮನ ಸೆಳೆಯಲಿಲ್ಲ. ನಮಗೆ ಕೈಯಿಂದ ಕೊಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಅಂಗನವಾಡಿ ನಿರ್ವಹಣೆ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಇದೆ. ಹಾಗಾಗಿ ನಾವು ಉಡುಪಿ ಜಿಲ್ಲೆಯವರು ಮಾತ್ರವಲ್ಲದೆ ರಾಜ್ಯಾದ್ಯಂತ ಎಲ್ಲ ಕಾರ್ಯಕರ್ತರ ಮನವಿ ಕೂಡ ಇದೇ ರೀತಿ ಇದೆ. ನಮಗೆ ದುಡಿಸಿಕೊಳ್ಳುವುದು ಮಾತ್ರ ಮಾಡ್ತಾ ಇದ್ದಾರೆ ಇಲಾಖೆಯವರು, ಆದರೆ ನಮಗೆ ಯಾವ ಬೇಡಿಕೆಗಳನ್ನು ಕ್ಷಣಾರ್ಧದಲ್ಲಿ ಈಡೇರಿಸಲಿಕ್ಕೆ ಯಾವ ಅಧಿಕಾರಿಗಳು ಕೂಡ ನಮಗೆ ಸ್ಪಂದನೆ ದೊರಕಿಸಿ ಕೊಡ್ತಾ ಇಲ್ಲ. ನಾವು ಎಷ್ಟು ಬೇಡಿದರೂ ಬೇಡಿ ಎಷ್ಟೋ ನಂತರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ 1-2 ಹೀಗೆ ಈಡೇರ್ತಾ ಇದೆ. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ತುಂಬ ಆರೋಗ್ಯ ವಂಚಿತರಾಗಿದ್ದವರು ತುಂಬ ಜನ ಇದ್ದಾರೆ.
ನಮಗೆ ಒಂದು ಆರೋಗ್ಯ ವಿಮೆ ಕೂಡ ಇಲ್ಲ.